ನನ್ನೆಲ್ಲ ಸಬ್ಸ್ಕ್ರೈಬರ್ ದೇವರುಗಳಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ. ಇದೇ ಜನವರಿ 22ರಂದು ಇಡೀ ದೇಶವೇ ಕಣ್ತೆರೆದು ಕಾಯ್ತಾ ಇರ್ತಕ್ಕಂಥ ದಿನ ಅದು. ಬಾಬರ ಮಸೀದಿಯನ್ನು ಧ್ವಂಸ ಅದಾದ ನಂತರ ಈಗ ರಾಮಲಲ್ಲಾ ಅಯೋಧ್ಯೆನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ವಿಷಯನ ಯಾಕೆ ನಿಮ್ಮೆದುರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಅಯೋಧ್ಯೆ ಮತ್ತು ನಮ್ಮ ಕರ್ನಾಟಕಕ್ಕೂ ನಂಟಿರೋದು ವಿಷಯ. ಏನಪ್ಪ ಅಂತಂದರೆ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ತಟದಲ್ಲಿ ಇರ್ತಕ್ಕಂಥ ರಾಮತೀರ್ಥ ಒಂದು ಶ್ರೀರಾಮನ ವಿಗ್ರಹ ಮತ್ತು ಅಯೋಧ್ಯೆಗೂ ಸಂಬಂಧ ಇದೆ. ಯಾಕಪ್ಪ ಅಂತಂದರೆ, ಈ ಬಾಬರ್ ಅನ್ನುವ ವ್ಯಕ್ತಿ ಏನಿದ್ದಾನೆ, ಆಗಿನ ಕಾಲದ ರಾಮನ ಒಂದು ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡಿದ ನಂತರ ಅಲ್ಲಿ ಇರ್ತಕ್ಕಂಥ ರಾಮನ ವಿಗ್ರಹಗಳನ್ನು ಋಷಿಮುನಿಗಳು ಅಥವಾ ಸನ್ಯಾಸಿಗಳು ಏನು ಮಾಡ್ತಾರೆ, ಆ ವಿಗ್ರಹನ ತಗೊಂಡು ದಕ್ಷಿಣ ಭಾರತದ ಕಡೆಗೆ ಬರ್ತಾರೆ. ದಕ್ಷಿಣ ಭಾರತದ ಕಡೆಗೆ ಬಂದ ನಂತರ ಆ ವಿಗ್ರಹವನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರದ ತಟದಲ್ಲಿ ಅದನ್ನು ಮಣ್ಣಿನಲ್ಲಿ ಹೂತಾಕುವಂಥ ಕೆಲಸ ಮಾಡ್ತಾರೆ. ತದನಂತರ ಸ್ವಾಮೀಜಿಗಳಾದಂಥ ಶ್ರೀಯುತ ರಾಮತೀರ್ಥ ನಾರಾಯಣಾಚಾರ್ಯ ಅವರಿಗೆ ಒಂದು ದಿವ್ಯದೃಷ್ಟಿ ಕನಸಿನಲ್ಲಿ ರಾಮ ಬಂದು ಹೇಳ್ತಾನಂತೆ, ನನ್ನ ವಿಗ್ರಹಗಳು ಇಲ್ಲಿವೆ, ಇದನ್ನು ತೆಗೆದು ಪ್ರತಿಷ್ಠಾಪನೆಯನ್ನು ಮಾಡಿ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದು ವಿಚಾರವನ್ನು ಹೇಳಿದಾಗ ಅದನ್ನು ತೆಗೆದುಕೊಂಡು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಈಗ ಅಲ್ಲಿದ್ದ ಇಲ್ಲಿ ತನಕ ಕೂಡ ಅಂದರೆ 500 ವರ್ಷಗಳಾದ ನಂತರ ಈಗ ಹೇಗಿದೆ, ಆ ವಿಗ್ರಹ ಪ್ರತಿದಿನ ಪೂಜೆ ನಡೀತಾನೆ ಇದೆ. ಆ ವಿಗ್ರಹ ಹೇಗಿದೆ, ಆ ದೇವಸ್ಥಾನ ಹೇಗಿದೆ ನೋಡಿ, ಅದನ್ನು ಪುನೀತರಾಗೋಣ ಬನ್ನಿ ತೋರಿಸ್ತೀನಿ. ಜಯ ರಘುವೀರ್ ಸಮರ್ಥ. ಇದು ನಾರಾಯಣಾಶ್ರಮ ಹರಿಹರ. ಬಹುಶಃ ಅಯೋಧ್ಯೆ ಮೂಲ ರಾಮ ಜನ್ಮಭೂಮಿಯ ವಿಗ್ರಹಗಳು ಇಲ್ಲಿದ್ದಾವೆ ಅಂತ ಮೊದಲಿಂದ ಒಂದು ಪ್ರತೀತಿ, ಈಗಿಂದಲ್ಲ, 100 ವರ್ಷಗಳಿಂದ ಅದು ಬಾಯಿ ಮಾತಲ್ಲೇ ಇತ್ತು. ಅದೊಂದು ಶಾಸನ ಕೂಡ ಉಂಟಿಲ್ಲಿ. ಅಂದರೆ ನಾರಾಯಣ ಮಹಾರಾಜರು ಅಂತೇಳಿ ತಪಸ್ವಿಗಳು ಇಲ್ಲಿ ಜೀವ ಸಮಾಧಿಯಾಗಿದ್ದಾರೆ. ಆ ಮಹನೀಯರು ದೇಶ ಸಂಚಾರ ಮಾಡ್ತಾ ಹರಿಹರಕ್ಕೆ ಬಂದು ನೆಲೆಸಿದ್ರು. ರಾಮಾಲಯ ನಿರ್ಮಾಣ ಮಾಡಿ ಇಲ್ಲಿ ಭೂಗತಾಗಿರ್ತಕ್ಕಂಥ ರಾಮ ಲಕ್ಷ್ಮಣ ಸೀತಾ ಮೂಲ ವಿಗ್ರಹಗಳನ್ನು ಹೊರಗೆ ತೆಗೆದು ಪುನರ್ ಪ್ರತಿಷ್ಠೆ ಮಾಡಿದ್ರು ಅಂತ ಐತಿಹ್ಯ. ಇದರ ಚರಿತ್ರೆ ಉಂಟು. ಏನು ಚರಿತ್ರೆ ಶಾಸನದಲ್ಲಿ ಅಂದರೆ, ಹಿಂದೆ ಬಾಬರ್ ದೇವಸ್ಥಾನ ಧ್ವಂಸ ಮಾಡಿದಾಗ ಅಯೋಧ್ಯೆಯಲ್ಲಿ ಶಾಮಾನಂದ ಮಹಾರಾಜರು ಅಂಥೇಳಿ ಅಲ್ಲಿನ ಪುರೋಹಿತರು, ಸ್ಥಳ ಪುರೋಹಿತರು, ಇವತ್ತಿಗೂ ಆ ಹೆಸರು ಯಾರಿಗೂ ಗೊತ್ತಿಲ್ಲ. ಬಹುಶಃ ನಮ್ಮ ಅಯೋಧ್ಯೆಗೆ ಹೋದರೂ ಯಾರಿಗೂ ಗೊತ್ತಾಗಲ್ಲ. ಅಂಥ ವಿಚಿತ್ರವಾದಂಥ ಒಂದು ಐತಿಹ್ಯ. ಅವ್ರು ಏನು ಮಾಡಿದರು, ಅದನ್ನು ಅಟ್ಲೀಸ್ಟ್ ದೇವಸ್ಥಾನ ಹೋದರೂ ಇತ್ತು, ಅಟ್ಲೀಸ್ಟ್ ವಿಗ್ರಹನಾರು ಉಳಿಸ್ಕೊಂಡ್ರೆ ಧರ್ಮಕ್ಕೆ ಒಂದು ಕ್ಷೇಮ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಸರಿಯೂ ನದಿಯಲ್ಲಿ ಎಸ್ತು ಬಿಟ್ಟಿದ್ರಂತೆ ಕೆಲವರು. ಅಂದರೆ ಕಾಣಬಾರ್ದು ಅವನ ಕಣ್ಣಿಗೆ ಅಂತ. ಆ್ಯಕ್ಚುಲಿ ಇತಿಹಾಸದಲ್ಲಿದೆ, ಬಾಬರು ಅದಕ್ಕೆ ಆ ವಿಗ್ರಹಕ್ಕೋಸ್ಕರ 1 ವರ್ಷ ಕಾಯ್ಕೊಂಡು ಕೂತಿದ್ದಂತೆ, ಎಲ್ಲಿ ಅಂತ ಹುಡುಕುದ್ನಂತೆ. ವಿಗ್ರಹಕ್ಕೋಸ್ಕರ ಅಯೋಧ್ಯೆಯಲ್ಲೇ ಕೂತಿದ್ದಂತೆ 1 ವರ್ಷ ಒಡೆದಾದ್ಮೇಲೆ. ಆ ವಿಗ್ರಹಗಳನ್ನ ಈ ಶಾಮಾನಂದ ಮಹಾರಾಜರು ಗುಪ್ತವಾಗಿ ತೆಗೆದುಕೊಂಡು ಬಂದು ದಕ್ಷಿಣ ದೇಶಕ್ಕೆ ತೊಗೊಂಡು ಬಂದರು ಅಂತ ಐತಿಹ್ಯ. ದಕ್ಷಿಣ ದೇಶದಲ್ಲಿ ಪೈಠಾಣ ಅಂತಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಏಕನಾಥ್ ಮಹಾರಾಜರು ಅಂತೇಳಿ ದತ್ತೋಪಾಸಕರು, ಅವ್ರ ಹತ್ರ ತಂದು ಒಪ್ಪಿಸ್ತಾರೆ. ಏನಂದರೆ, ನೀವು ಇದನ್ನು ಸಂರಕ್ಷಿಸಿರಿ, ಮುಂದೆ ಸಮರ್ಥ ರಾಮದಾಸರ ಜನ್ಮ ಆಗುತ್ತೆ, ಅವ್ರ ಕೈಗೆ ಅದನ್ನು ಹಸ್ತಾಂತರಿಸಿ, ಮುಂದೆ ಧರ್ಮ ಕಾರ್ಯ ನಡೆಯುತ್ತೆ. ಸ್ವತಂತ್ರವಾಗಿ ಅದನ್ನು ಕಾಪಾಡ್ಕೊಂಡು ಬಂದು ಉಪಾಸನೆ ಮಾಡಿಕೊಂಡು ಈ ತುಂಗಭದ್ರಾ ತೀರಕ್ಕೆ ಬಂದಿದ್ದು ಅಂತ ಐತಿಹ್ಯ. ಇದನ್ನು ಮುಂದೆ ಪೀಳಿಗೆ ಗೊತ್ತಾಗುತ್ತೋ ಇಲ್ಲೋ ಅನ್ನೋ ಒಂದು ಇದರಿಂದ ಒಂದು ಶಾಸನ ಮಾಡಿ, ಇಲ್ಲ ಇದನ್ನು ಮೂಲ ವಿಗ್ರಹಗಳು ಇವೇನೇ ನಿಜವಾದ್ದು, ಆ ಶಾಸನ ಇವತ್ತಿಗೂ ಲಭ್ಯ ಇದೆ ನಮ್ಮ ಆಶ್ರಮದಲ್ಲಿ. ನಾರಾಯಣ ಮಹಾರಾಜರು 1915ರಲ್ಲಿ ಹರಿಹರಕ್ಕೆ ಬಂದು ನೆಲೆಸಿ ಅದನ್ನು ಹೊರಗೆ ತೆಗೆಸಿ ತಮ್ಮ ದಿವ್ಯ ದೃಷ್ಟಿಯಿಂದ ಪುನರ್ ಪ್ರತಿಷ್ಠೆ ಮಾಡಿತ್ತು. ಅವ್ರು ಒಪ್ಪೋದು ಬಿಡೋದು ಮುಂದಿನ ವಿಚಾರ. ಯಾಕಂದರೆ ಈಗ ಆಗ್ತಾಯಿದೆ, ಧರ್ಮ ಕಾರ್ಯ ಆಗ್ತಾಯಿದೆ, ಅದನ್ನು ಕೆಡ್ಸೋಕ್ಕಾಗಲ್ಲ. ಒಳ್ಳೆಯ ಕೆಲಸ ಪಾಪ ನಡೀತಾ ಇದೆ, ಎಲ್ಲನೂ ವಿಷಯ ತಿಳಿಸಿದ್ದು ಆಗಿದೆ. ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಪ್ರತಿಯೊಂದು ವಸ್ತು ಕೂಡ ಅಯೋಧ್ಯೆಗೆ ಕರ್ನಾಟಕದಿಂದ ಹೋಗಿದೆ ಅನ್ನೋದು ಒಂದು ಹೆಮ್ಮೆ. ಹೌದಾ? ಒಂದು ಕಲ್ಲು ತೊಗೊಳ್ಳಿ, ಶಿಲ್ಪಿ ತೊಗೊಳ್ಳಿ, ವಿಗ್ರಹನೂ ಇಲ್ಲಿದೆ ಕೆತ್ಕೊಂಡ್ರು. ಕೊನೆಗೆ ಇಟ್ಟಿಗೆ, ಆ ಚಪ್ಪಡಿ ಕಲ್ಲುಗಳು ಚಿಕ್ಕಬಳ್ಳಾಪುರದ ಸಾದ್ರಲ್ಲಿದ್ದು, ಒಂದು ಗಂಟೆ, ಪೂಜೆ ಸಾಮಗ್ರಿಗಳು, ದೊಡ್ಡ ದೊಡ್ಡ ಗಂಟೆಗಳು, ರಥ ಕೂಡ ತಯಾರಾಗಿದೆ ಮೂಡುಬಿದ್ರೆನ. ಇನ್ನೊಂದು ವಿಚಿತ್ರ ಅಂದರೆ, ಪಾಪ ಪೂರ್ಣ ಉಸ್ತುವಾರಿ ತೊಗೊಂಡಿರೋ ಕರ್ನಾಟಕದವರೇ, ಗೋಪಾಲ್ಜಿಯವರು, VHP ಅವರು ಪ್ರಕಟ ಮಾಡಿದ್ದೀವಿ. ಅಷ್ಟೇ ಬಿಟ್ಟರೆ ಯಾವುದೇ ಇದರಲ್ಲಿ ಯಾವುದೋ ಒಂದು ಪಬ್ಲಿಸಿಟಿಗಾಗಲಿ ಸ್ವಾರ್ಥ ಆಗಲಿ ಏನೂ ಇಲ್ಲ. ನಮಗೆ ಸ್ವಾರ್ಥ ಇರ್ಬೋದು, ಮಹನೀಯರಿಗೆ ಸ್ವಾರ್ಥ ಇಲ್ಲ.
ಬರೀ ಜಿಲ್ಲೆ ಅಂತಲ್ಲ, ರಾಜ್ಯದಿಂದ ಯಾವ ಮೂಲೆಯಿಂದ ಯಾರು ಬರ್ಬೋದು. ಏಕೆಂದರೆ ಅಲ್ಲಿ ಹೋಗೋಕ್ಕಾಗದೇವ್ರು ಯಾರು ಬಂದು ಮೂಲರಾಮನ ದರ್ಶನ ಮಾಡ್ಬೋದು. ತಪೋಭೂಮಿಯನ್ನು ಸದ್ವಿನಿಯೋಗ ಮಾಡ್ಕೋಬೇಕಂತೇಳಿ ಆಮೇಲೆ ಪ್ರಾರ್ಥನೆ ಮಾಡಿ.